ಈಗ ITI ವ್ಯಾಸಂಗವನ್ನು ಮಾಡ್ತಾ ಇರತಕ್ಕಂತಹ ಯುವಕನಲ್ಲಿ ಈಗ 3 ವರ್ಷದ ಹಿಂದೆ ಆಟವಾಡುವಂತಹ ಒಂದು ಸಮಯದಲ್ಲಿ ಇದ್ದಕ್ಕಿದ್ದಂತನೇ ಅಂದರೆ ಟೈಮು ಯಾವತ್ತೂ ಮನುಷ್ಯನದ್ದು ಒಂದೇ ಥರ ಇದ್ದಿರಲ್ಲ ಬಿಡಿ. ಬಿದ್ದು ಪೆಟ್ಟು ಹೊಡತಕ್ಕಂಥದ್ದು ಆಗ್ತದೆ. ಅದರಲ್ಲಿ ಒಂದು ಗಟ್ಟಿಯಾದಂತಹ ಕಲ್ಲಿನ ರೀತಿಯಾದಂತಹ ವಸ್ತು ಹೊರತಕ್ಕಂಥದ್ದು ಕಣ್ಣಿಗೆ ಜಪ್ತದೆ. ಅದು ರಪ್ಪೆ ಹೇಳ್ತಕ್ಕಂಥದ್ರಲ್ಲಿ ತುಂಬ ಪೆಟ್ಟಾಗ್ತದೆ ಕಣ್ಣಿನ. ಅನಂತರದಲ್ಲಿ ಅವರು ತುಂಬ ಭಯಭೀತರಾಗಿ ಮನೆಯವರು, ತಾಯಿ ಮತ್ತು ತಂದೆಯರು ವೈದ್ಯರ ಬಳಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ಆ ವ್ಯಕ್ತಿಗೆ ಚೆಕ್ಕನ್ನು ಮಾಡಿಸಿದಾಗ ಅವರು ಹೇಳ್ತಾರೆ, ಅದು ಆಪ್ಷನ್ನನ್ನು ಮಾಡಿ ತೆಗಿಬೇಕು, ರಕ್ತ ಹೇಳ್ತಕ್ಕಂಥದ್ದು ತುಂಬ ಹೆಪ್ಪುಗಟ್ಟಿದೆ ಅಂತ ಹೇಳುವುದಾಗಿ ಇವರು ಸ್ವಲ್ಪ ವಿಚಾರವನ್ನು ಮಾಡ್ತಾರೆ. ಮತ್ತು ತುಂಬ ಬಡವರಾದದ್ರಿಂದಾಗಿ ನೋಡ್ಕೊಳ್ಳುವ ಅಂತ ಹೇಳುವಂಥ ನಿಟ್ಟಿನಲ್ಲಿ ಇರ್ತಾರೆ. ತದನಂತರದಲ್ಲಿ ಆತನಿಗೆ ನೋವು ಇತ್ಯಾದಿಗಳು ಜಾಸ್ತಿ ಆಗ್ತಾ ಬರ್ತದೆ. ಬಂದಂಥ ಸಮಯದಲ್ಲಿ ದೊಡ್ಡದಾದಂತಹ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ MRI ಸ್ಕ್ಯಾನ್ ಹೇಳ್ತಕ್ಕಂಥದ್ದನ್ನೆಲ್ಲ ಮಾಡಿಸ್ತಾರೆ. ತಲೆಗೆ ಮಾಡ್ತಾರೆ ಅವರು. ಮಾಡಿಬಿಟ್ಟು ತಲೆಯಲ್ಲಿ ದೊಡ್ಡದಾದಂತಹ ಒಂದು ಗಡ್ಡೆ ಹೇಳ್ತಕ್ಕಂಥದ್ದು ಬೆಳೆದಿದೆ. ಅದನ್ನು ನೀವು ಇಮ್ಮಿಡಿಯೇಟಾಗಿ ಆಪ್ಷನ್ ಮಾಡಿಕೊಳ್ಬೇಕಾಗ್ತದೆ. ಮತ್ತು ಕಣ್ಣಿನ ರೆಪ್ಪೆಗೂ ಕೂಡ ಆಪರೇಷನನ್ನು ಮಾಡಿಕೊಂಡು ಅದನ್ನು ತೆಗೆಸ್ಕೊಂಡ್ರೆ ಮಾತ್ರ ಒಳ್ಳೆಯದು ಅಂತ ಹೇಳುವಂಥ ತೀರ್ಮಾನವನ್ನು ಕೊಡ್ತಾರೆ. ಆ ಕ್ಷಣದಲ್ಲಿ ಅವರಿಗೆ ವಿಚಲಿತರಾಗಿ ಏನು ಮಾಡೋದು ಬಿಡೋದು ಅಂತ ಹೇಳಿ ಗೊತ್ತಾಗದೆ ಮನೆಗೆ ಬಂದು ತಾಯಿಯಾದಂತಹವಳು ದುಃಖದಿಂದ, ಯಾಕೆ ಅಂತ ಕೇಳಿದರೆ ಎಷ್ಟು ಸಮಯದ ನಂತರದಲ್ಲಿ ತುಂಬಾ ಕಷ್ಟಪಟ್ಟು ಒಂದು ಮಗು ಸಂತಾನ ಆಗಿರುತ್ತೆ. ಆ ಮಗುವನ್ನು ತಂದೆ ತಾಯಿಗಳು 2 ಜನ ಕಣ್ಣಿನ ರೆಪ್ಪೆಯಲ್ಲಿ ಇಟ್ಟು ಜೋಪಾನ ಮಾಡದ ರೀತಿಯಲ್ಲಿ ಮಾಡಿಕೊಂಡು ಬಂದಿರ್ತಾರೆ. ಅಂತಹ ಒಂದು ಮಗುವಿಗೆ ಈ ರೀತಿಯಾದಂತಹ ಸಮಸ್ಯೆಯನ್ನು ಕೇಳಿದಾಗ ದಿಕ್ಕೆ ದೋಚದ ಪರಿಸ್ಥಿತಿಯಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಕೂರ್ತಾಳೆ. ಅನಂತರದಲ್ಲಿ ಪರಮಾತ್ಮನ ಮೇಲೆ ಭಾರವನ್ನು ಹಾಕ್ಕೊಂಡು ಜೀವನವನ್ನು ನಡೆಸ್ತಾ ಮುಂದೆ ಸಾಗ್ತಾ ಇರ್ತಾರೆ. ಆ ಒಂದು ಸಮಯದಲ್ಲಿ ಯಾರದೋ ಮುಖೇನವಾಗಿ ನಮ್ಮ ಒಂದು ವಿಚಾರ ಹೇಳ್ತಕ್ಕಂಥದ್ದು ಈಗ 1 ತಿಂಗಳದ ಹಿಂದೆ ಅವರಿಗೆ ಗೊತ್ತಾಗ್ತದೆ. ಹೀಗೆ ಮಾಡಿ ಅಂತ ಹೇಳುವುದಾಗಿ ಅವರು ತಿಳಿಸ್ತಾರೆ. ಅವರು ತಕ್ಷಣ ಫೋನಿನಲ್ಲಿ ನಮ್ಮನ್ನು ಸಂಪರ್ಕವನ್ನು ಮಾಡಿ ಇದಕ್ಕೆ ಏನು ಮಾಡಬೇಕು ಅಂತ ಹೇಳುವುದಾಗಿ ಕೇಳಿಕೊಂಡು ಅವರು ಬೆಂಗಳೂರಿನಲ್ಲೇ ಇದ್ದು ನಮ್ಮನ್ನು ಕೇಳುತ್ತಾರೆ. ಆಗ ನಾವು ಹೀಗೆ ಮಾಡೋಣ ಅಂತ ಹೇಳುವುದಾಗಿ ಹೇಳ್ತೇವೆ. ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಮಾಡ್ಕೊಂಡು ಹೋಗಿರುವುದರಿಂದಾಗಿ ಮತ್ತು ಅವರು ಸರಿಯಾಗಿ ಸ್ಪಂದನೆಯನ್ನು ಕೊಟ್ಟಿರುವುದರಿಂದ ಆ ಮಗುವಿನ ಆರೋಗ್ಯ ಹೇಳ್ತಕ್ಕಂಥದ್ದು ಇಂಪ್ರೂವ್ ಆಗಿ ಇರತಕ್ಕಂಥದ್ದು ಮತ್ತು ಕಣ್ಣಿನ ರೆಪ್ಪೆ ಹೇಳ್ತಕ್ಕಂಥದ್ದು ಓಪನ್ನನ್ನೇ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದು ಸಂಪೂರ್ಣವಾಗಿ ಈಗ ನಮ್ಮ ಕಣ್ಣ ರೆಪ್ಪೆಗಳೆಲ್ಲ ಯಾವ ರೀತಿಯಲ್ಲಿ 2 ರೆಪ್ಪೆಗಳು ಆಗ್ತಾ ಇದೆಯೋ ಆ ರೀತಿಯಲ್ಲಿ ಆಗ್ತಾ ಬಂದಿರತಕ್ಕಂಥದ್ದು ಪರಮಾತ್ಮನಿಗೆ ಎಲ್ಲಿದ್ದರೂ ಒಂದೇ ಅಲ್ಲವೇ? ಆತನನ್ನು ನಾವು ಸಂತೃಪ್ತಿಗೊಳಿಸುವುದು ಮುಖ್ಯ ಅಲ್ಲವೇ?